ವೆಲ್ಕಮ್ ಟು ದ ಫ್ಲೈಯಿಂಗ್ ಬೋಟ್. ಒನ್ಸ್ ಅಗೇನ್ ನಿಮಗೆಲ್ಲರಿಗೂ ಮೇಲುಕೋಟೆಯ ಇತಿಹಾಸಕ್ಕೆ, ಮೇಲುಕೋಟೆಯ ಪುರಾಣಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ಸ್ನೇಹಿತರೆ. ಇಂದಿನ ದಿನ ನಾವು ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿಯ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಶ್ರೀ ರಾಮಾನುಜಾಚಾರ್ಯರಿಂದ ಮೇಲುಕೋಟೆಯಲ್ಲಿ ವೈಷ್ಣವ ಪಂಥ ಪ್ರಚಾರಕ್ಕೆ ಬಂದಿತ್ತು. ಈ ಮೇಲುಕೋಟೆಗೆ ಒಂದು ಅದ್ಭುತವಾದಂತಹ ಪೌರಾಣಿಕ ಹಿನ್ನೆಲೆಯೂ ಕೂಡ ಇದೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪ್ಪು ನಟಿಸಿದಂತಹ ಭಕ್ತ ಪ್ರಹ್ಲಾದ ಚಿತ್ರವನ್ನು ತಾವೆಲ್ಲ ನೋಡೇ ಇರ್ತೀರ. ಬೆಟ್ಟದ ತುದಿಯಲ್ಲಿರುವ ದೇವಸ್ಥಾನವನ್ನು ತಲುಪಲು ಒಟ್ಟಾರೆಯಾಗಿ 360 ಮೆಟ್ಟಿಲುಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಭಗವಾನ್ ವಿಷ್ಣುವನ್ನು ತನ್ನ ಪರಮ ವೈರಿ ಎಂದು ತಿಳಿದಂತಹ ಹಿರಣ್ಯಕಶಿಪುವು ಭಗವಾನ್ ವಿಷ್ಣು ಅವರ ಸಂಹಾರಕ್ಕಾಗಿ ಪಣ ತೊಡ್ತಾನೆ. ಭಕ್ತ ಪ್ರಹ್ಲಾದನ ಕರೆಗೆ ಓಗೊಟ್ಟಂತಹ ಭಗವಾನ್ ವಿಷ್ಣು ಅವರು ಉಗ್ರ ನರಸಿಂಹನ ರೂಪವನ್ನು ತಾಳಿ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದು ಕರಳನ್ನು ಕಿತ್ತು ತನ್ನ ಕೊರಳಿಗೆ ಹಾಕಿಕೊಂಡಂತಹ ಈ ಕಥೆಯನ್ನು ತಾವೆಲ್ಲ ಕೇಳಿರ್ತೀರ, ಇಲ್ಲ ಅಂದರೆ ನೋಡಿರ್ತೀರ. ನಮ್ಮೆಲ್ಲರ ಜೀವನ ಒಂದು ಖಾಲಿ ಬುಟ್ಟಿ ಇದ್ದಂತೆ. ಆ ಖಾಲಿ ಬುಟ್ಟಿಯಲ್ಲಿ ನಾವು ಆಗಾಗ ಸಂಪತ್ತನ್ನು ತುಂಬ್ತಾ ಇರ್ತೇವೆ ಮತ್ತು ಸಂಪತ್ತನ್ನು ಕಳ್ಕೊತಾ ಇರ್ತೇವೆ. ಅದೇ ರೀತಿ ಆ ಬುಟ್ಟಿ ಆಗಾಗ ತುಂಬ್ತಾ ಇರುತ್ತೆ ಮತ್ತು ಖಾಲಿ ಆಗ್ತಾನೇ ಇರುತ್ತೆ. ಇದೇ ರೀತಿ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಸಂಪಾದಿಸಿದರೂ, ಎಷ್ಟೇ ಕಳೆದುಕೊಂಡರೂ ಕೂಡ ಕೊನೆಗೆ ಆ ಬುಟ್ಟಿ ಮೊದಲು ಯಾವ ರೀತಿ ಖಾಲಿಯಾಗಿತ್ತೋ ಅದೇ ರೀತಿ ಕೊನೆಗೂ ಕೂಡ ಖಾಲಿಯಾಗಿಯೇ ಹೋಗುತ್ತೆ. ತನ್ನಿಂದಲೇ ತನ್ನ ಪಿತೃವಿನ ಮರಣವಾಯಿತೆಂದು ತಿಳಿದಂತಹ ಭಕ್ತ ಪ್ರಹ್ಲಾದನು ತನ್ನ ಪಿತೃದೋಷದ ನಿವಾರಣೆಗಾಗಿ ವ್ರತವನ್ನು, ತಪಸ್ಸನ್ನು ಕೈಗೊಂಡಂತಹ ಸ್ಥಳವೇ ಈ ಶಿಖರವಾಗಿದೆ. ಪ್ರಹ್ಲಾದನು ನರಸಿಂಹಸ್ವಾಮಿಯವರನ್ನ ಶಾಲಿಗ್ರಾಮದ ರೂಪದಲ್ಲಿ ಪೂಜಿಸಿದಂತಹ ಸ್ಥಳವೂ ಕೂಡ ಇದೇ ಆಗಿದೆ. ಈ ಶಾಲಿಗ್ರಾಮ ಎಂದರೆ ಒಂದು ಪವಿತ್ರ ಕಲ್ಲು. ಭಗವಾನ್ ವಿಷ್ಣುವಿನ ದೈವಿಕ ಶಕ್ತಿಯನ್ನು ಹೊಂದಿರುವಂತಹ ಕಲ್ಲನ್ನು ನಾವು ಶಾಲಿಗ್ರಾಮ ಅಂತ ಕರಿತೇವೆ. ಈ ಶಾಲಿಗ್ರಾಮವು ಪ್ರಕೃತಿಯಲ್ಲಿ ಸದಾ ಜಾಗೃತವಾಗಿ ಇರುತ್ತದೆ. ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಯೋಗ ನರಸಿಂಹಸ್ವಾಮಿಯವರಿಗೆ ಚಿನ್ನದ ಕಿರೀಟವನ್ನು ಸಮರ್ಪಿಸಿದಂತಹ ಇತಿಹಾಸವನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಮೈಸೂರಿನ ಹೈದರಾಲಿಯ ಯುದ್ಧದ ಆನೆಗಳು ಅನಾರೋಗ್ಯ ಪೀಡಿತವಾದಾಗ ಒಮ್ಮೆ ಹೈದರಾಲಿಯು
ಯೋಗ ನರಸಿಂಹಸ್ವಾಮಿಗೆ ವ್ರತವನ್ನು ಕೈಗೊಳ್ತಾರೆ. ಆಗ ಈ ವ್ರತದಿಂದ ಆ ಯುದ್ಧದ ಆನೆಗಳು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಸುಧಾರಿಸ್ತವೆ. ಇದರಿಂದ ಸಂತೋಷಗೊಂಡಂತಹ ಹೈದರಾಲಿಯು ಈ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ದೊಡ್ಡದಾದಂತಹ ಒಂದು ನಗಾರಿಯನ್ನು ಸಮರ್ಪಿಸ್ತಾರೆ. ಈ ರೀತಿಯ ಅದೆಷ್ಟೋ ಐತಿಹಾಸಿಕ ಕಥೆಗಳನ್ನು, ಅದೆಷ್ಟೋ ಐತಿಹಾಸಿಕ ಹಿನ್ನೆಲೆಗಳನ್ನು ಈ ಮೇಲುಕೋಟೆಯು ಒಳಗೊಂಡಿದೆ. ಬೆಟ್ಟದ ತುದಿಯಿಂದ ನಾವು ಮೇಲುಕೋಟೆಯ ಸಂಪೂರ್ಣ ನೈಸರ್ಗಿಕ ಸಂಪತ್ತನ್ನು ಕಾಣಬಹುದು. ಅನೇಕ ಸ್ಮಾರಕಗಳು, ದೇವಾಲಯಗಳನ್ನು ಕಾಣಬಹುದು. ಒಟ್ಟಾರೆಯಾಗಿ ಅದ್ಭುತವಾದಂತಹ ಒಂದು ವ್ಯೂವನ್ನು ನಾವಿಲ್ಲಿ ಬೆಟ್ಟದ ತುದಿಯಿಂದ ಕಾಣಬಹುದಾಗಿದೆ.